ಹೇಳಿರ್ತಕ್ಕಂಥ ನರೇಂದ್ರ ಮೋದಿ ಇವತ್ತು ನಮ್ಮ ಜಿಲ್ಲೆಗೆ ಹಣವನ್ನು ಕೊಟ್ಟಿಲ್ಲ. ಒಂದು ದಿವಸ ವ್ಯಾಪಾರಕ್ಕೆ ನಮಗೆ ತೊಂದರೆ ಆಗಲ್ಲ. 164 ಮಾಡ್ಬೋದು, 1 ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ರಿಯಲ್ ಒನ್ ನ್ಯೂಸ್. ಇದು ಸತ್ಯ ದರ್ಶನದ ಸುದ್ದಿವಾಹಿನಿ. ಭದ್ರಾ ಮೇಲ್ದಂಡೆ ನೀರಾವರಿ ಯೋಜನೆ ಸಂಬಂಧ ಹೊಸದುರ್ಗದಲ್ಲಿ ನಿನ್ನೆ ಹೊಸದುರ್ಗ ಪಟ್ಟಣದಲ್ಲಿ ನಡೆದ ಬಂದ್ ಸಂಪೂರ್ಣ ಯಶಸ್ವಿಯಾಗಿದೆ. ಭದ್ರಾ ಮೇಲ್ದಂಡೆ ಯೋಜನೆಯಿಂದ ಕೈಬಿಟ್ಟಿರುವ ಹೊಸದುರ್ಗ ತಾಲೂಕಿನ ಅನೇಕ ಕೆರೆಗಳಿಗೆ ಭದ್ರೆಯ ನೀರನ್ನ ಹರಿಸಬೇಕೆಂಬ ಆಗ್ರಹದೊಂದಿಗೆ ಹೊಸದುರ್ಗ ಬಂದ್ಗೆ ಕರೆ ನೀಡಲಾಗಿತ್ತು. ಈ ಬಂದ್ಗೆ ತಾಲೂಕಿನಾದ್ಯಂತ ವ್ಯಾಪಕ ಬೆಂಬಲ ವ್ಯಕ್ತವಾಗಿದೆ. ಜೋಡಿ, ತುಂಬಿನಕೆರೆ, ಹೆಬ್ಬಳ್ಳಿ, ಕೃಷ್ಣಾಪುರ, ಕಡಿವಾನಕಟ್ಟೆ, ದೇವಿಗೇರಿ, ಕಲ್ಲಹಳ್ಳಿ, ಕುಂಬಾರಗಟ್ಟೆ, ಮಾವಿನಕಟ್ಟೆ ಸೇರಿದಂತೆ ಹಲವು ಕೆರೆಗಳು ನೀರಾವರಿ ಯೋಜನೆಯಿಂದ ಹೊರಗುಳಿದಿರುವುದನ್ನು ಖಂಡಿಸಿ ರೈತರು ಪ್ರತಿಭಟನೆ ನಡೆಸಿದರು. ತಾಲೂಕು ರೈತ ಸಂಘ ಮತ್ತು ಹಸಿರು ಸೇನೆಯ ನೇತೃತ್ವದಲ್ಲಿ ವೀರಭದ್ರೇಶ್ವರ ಸ್ವಾಮಿ ದೇವಾಲಯದಿಂದ ಆರಂಭವಾದ ಪ್ರತಿಭಟನಾ ಮೆರವಣಿಗೆ ಮದಕರಿ ವೃತ್ತ, ರಾಜ್ಕುಮಾರ್ ವೃತ್ತ, ಬಸವೇಶ್ವರ ವೃತ್ತ, ಗಾಂಧಿ ವೃತ್ತಗಳ ಮೂಲಕ ಸಾಗುತ್ತಾ ಅಂಬೇಡ್ಕರ್ ವೃತ್ತದಲ್ಲಿ ಅಂತ್ಯವಾಯಿತು. ಎಲ್ಲರಿಗೂ ಸಮಬಾಳು ಸಮಪಾಲು ಎಂಬ ಘೋಷಣೆಗಳೊಂದಿಗೆ ನಡೆದ ಪ್ರತಿಭಟನೆಗೆ ವ್ಯಾಪಾರಸ್ಥರು ಮತ್ತು ವಿವಿಧ ಸಂಘಟನೆಗಳು ಸಂಪೂರ್ಣ ಬೆಂಬಲ ಸೂಚಿಸಿದವು. ಪಟ್ಟಣದ ಅಂಗಡಿ ಮುಂಗಟ್ಟುಗಳು ಮುಚ್ಚಲ್ಪಟ್ಟಿದ್ದು, ಆಟೋ ಚಾಲಕರು ಮತ್ತು ಮಾಲೀಕರ ಸಂಘ, ಜ್ಯುವೆಲರಿ ಅಂಗಡಿ ಮಾಲೀಕರ ಸಂಘ, ಎಲೆಕ್ಟ್ರಿಕಲ್ ಹಾಗೂ ಬಟ್ಟೆ ಅಂಗಡಿ ಮಾಲೀಕರ ಸಂಘ, ಖಾಸಗಿ ಬಸ್ ಮಾಲೀಕರ ಸಂಘ ಸೇರಿದಂತೆ ಹಲವು ಸಂಘಟನೆಗಳು ಬಂದ್ಗೆ ಕೈ ಜೋಡಿಸಿವೆ. Hey,
ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷ ಚಿತ್ತಪ್ಪ, ಕಾರ್ಯದರ್ಶಿ ನಿರಂಜನಮೂರ್ತಿ, ಕನ್ನಡ ಸಾಹಿತ್ಯ ಪರಿಷತ್ ಉಪಾಧ್ಯಕ್ಷ ನಾಗತಿಹಳ್ಳಿ ಮಂಜುನಾಥ್, ರೈತ ಸಂಘದ ಗೌರವಾಧ್ಯಕ್ಷ ಭೋರೀಶ್, ಜಿಲ್ಲಾ ಕಾರ್ಯದರ್ಶಿ ಮಹೇಶ್ವರಪ್ಪ, ತೀರ್ಥಪ್ಪ, ಜಿಲ್ಲಾ ಮುಖಂಡ ಕರಿಸಿದ್ದಯ್ಯ ಸೇರಿದಂತೆ ನೂರಾರು ರೈತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಸರ್ಕಾರ ತಕ್ಷಣವೇ ಈ ವಿಷಯವನ್ನು ಮರುಪರಿಶೀಲನೆ ನಡೆಸಿ ಹೊಸದುರ್ಗ ತಾಲೂಕಿನ ಎಲ್ಲಾ ಕೆರೆಗಳಿಗೂ ಭದ್ರಾ ನದಿ ನೀರು ಹರಿಸುವಂತೆ ಕ್ರಮ ಕೈಗೊಳ್ಳಬೇಕೆಂದು ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ. ಇನ್ನು ಸರ್ಕಾರದ ಮುಂದಿನ ತೀರ್ಮಾನವೇನು ಎಂಬುದನ್ನು ಕಾದು ನೋಡಬೇಕಿದೆ. 6 ದಿನದಿಂದ ಅನಿರ್ದಿಷ್ಟ ಚಳವಳಿಯನ್ನು ಗಾಂಧಿ ಸರ್ಕಲ್ನಲ್ಲಿ ಎಲ್ಲ ರೈತರಿಗೋಸ್ಕರ, ಎಲ್ಲ ಸಾರ್ವಜನಿಕ ಬಂಧುಗಳಿಗೋಸ್ಕರ ಈ ನೀರಾವರಿ ಹೋರಾಟ ಏನಕ್ಕೆ ಮಾಡ್ತಾಯಿದ್ದೀವಿ ಅಂದರೆ ಎಲ್ರಿಗೋಸ್ಕರ. ಹಾಗಾಗಿ ಈ ನೀರಿಗಾಗಿ ನಾವು ಅನಿರ್ದಿಷ್ಟ ಹೋರಾಟ ಮಾಡುವ ಮುಖಾಂತರ ಎಲ್ಲ ಏನೋ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರಗಳಿಗೆ ಎಚ್ಚರಿಕೆಯನ್ನು ಕೊಡುವ ಉದ್ದೇಶದಿಂದ ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಏನು ಕೇಂದ್ರ ಸರ್ಕಾರ ಕಳೆದ ಸರಿನಿಂದಲೂ 5,300 ಕೋಟಿನ ನಮ್ಮ ರಾಜ್ಯ ಚಿತ್ರದುರ್ಗ ಜಿಲ್ಲೆಗೆ ಕೊಡ್ತೀವಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟು ಇದುವರೆಗೂ ಆ ಹಣನ ಬಿಡುಗಡೆ ಮಾಡಿಲ್ಲ. ಹಾಗೇನೆ ಈಗ ಏನು ಬಜೆಟ್ನಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ನಮ್ಮ ಚಿತ್ರದುರ್ಗ ಜಿಲ್ಲೆಗೆ 5,000 ಕೋಟಿನ ಮೀಸಲನ್ನು ಇಟ್ಟು ನಮ್ಮ ಚಿತ್ರದುರ್ಗ ಜಿಲ್ಲೆಯ ಸಂಪೂರ್ಣ ನೀರಾವರಿಯನ್ನು ಮಾಡಬೇಕು. ಹಾಗಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಏನು ಸರ್ಕಾರ ಈ 5 ಭಾಗ್ಯಗಳನ್ನು ಕೊಡ್ತಾಯಿತಾ, ಆ 5 ಭಾಗ್ಯಗಳನ್ನು ಚಿತ್ರದುರ್ಗ ಜಿಲ್ಲೆಗೆ ಬಂದ್ ಮಾಡೋ ಮುಖಾಂತರ ನಮಗೆ ನೀರಿನ ಭಾಗ್ಯ ಕೊಡಲಿ. ಆ ನೀರಿನ ಭಾಗ್ಯ ಕೊಟ್ಟರೆ ಈ ಸರ್ಕಾರಗಳಿಗೆ ನಾವೇ ಹಲವಾರು ಭಾಗ್ಯಗಳನ್ನು ಕೊಡ್ತೀವಿ. ಅನ್ನ ಬೆಳೆದು ಕೊಟ್ಟರೆ ಆ ಸರ್ಕಾರ ನಮಗೆ ಯಾವುದೇ ಭಾಗ್ಯನೂ ಕೊಡೋದು ಬೇಕಿಲ್ಲ. ನಾವು ಅನ್ನ ಬೆಳೆದು ಕೊಟ್ಟರೆ ಸರ್ಕಾರ ಎಲ್ಲ ಭಾಗ್ಯಗಳು ಕೊಟ್ಟಂಗಾಗುತ್ತೆ. ಹಾಗಾಗಿ ನಾವು ಏನೋ ನಾಳೆ ಪಾದಯಾತ್ರೆ ಹೋಗ್ತಾ ಇದ್ದೀವ, ಆ ಪಾದಯಾತ್ರೆ ಇನ್ನೂ ಯಶಸ್ವಿಯಾಗಿ ನಡೆದು ಚಿತ್ರದುರ್ಗ ಜಿಲ್ಲಾ ಕಚೇರಿ ಮುತ್ತಿಗೆ ಹಾಕಿ ಸರ್ಕಾರಕ್ಕೆ ಇನ್ನು ಉಗ್ರ ಹೋರಾಟದ ಎಚ್ಚರಿಕೆಯನ್ನು ಕೊಡ್ತೀವಿ. ಇದು ಆರಂಭದ ಹೋರಾಟ. ಈ ಹೋರಾಟ ಅತ್ಯಂತ ತೀವ್ರವಾಗಿ ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ನೀರು ಹರಿಸಬೇಕು. ನಮ್ಮ ಎಲ್ಲ ರೈತರ ಜಮೀನು ಮನೆಗಳಿಗೂ ನೀರು ಬರಬೇಕು. ರೈತರ ಜಮೀನು ಮೂಲೆಗೂ ನೀರು ಬರಬೇಕು ಅನ್ನೋ ಒಂದು ಒತ್ತಾಯದಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಎಲ್ಲ ಸ್ನೇಹಿತರು ಸಹಕಾರ ಕೊಡುವುದ್ರ ಮುಖಾಂತರ ಈ ಕಾರ್ಯಕ್ರಮನ, ಈ ನೀರಾವರಿ ಹೋರಾಟವನ್ನು ಯಶಸ್ವಿಗೊಳಿಸಬೇಕು ಅಂತ ಈ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಎಲ್ಲ ಸಹಕಾರ ಮಾಡಬೇಕು. ಬಾಂಧವರೇ, ಇವತ್ತು ವಿಶೇಷವಾಗಿ ನಮ್ಮ ಜಿಲ್ಲೆಯ 6 ತಾಲೂಕನ್ನು ಇವತ್ತು ಬಂದ್ ಮಾಡುವ ಮುಖಾಂತರ ನಾವು ರೈತರಿಗೆ ನೀರನ್ನು ಕೆರೆಗೆ ತುಂಬಿಸಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಇವತ್ತು 4ನೇ ತಾರೀಕಿಂದ ನಿರಂತರವಾಗಿ ಇವತ್ತು ಹೋರಾಟವನ್ನು ಮಾಡಿ ಇವತ್ತು 5ನೆಯ ದಿನಕ್ಕೆ ನಾವು ಕಾಲಿಟ್ಟಿದ್ದೇವೆ. ಇವತ್ತು ಇಡೀ ತಾಲೂಕನ್ನು ಬಂದ್ ಮಾಡೋ ಉದ್ದೇಶ ಇಷ್ಟೇ. ನನ್ನ ತಾಲೂಕಿನ ನನ್ನ ಜನತೆಗೆ ನೀರಿನ ಒಂದು ಕೂಗು ಏನು ಅಂತ ತಿಳಿಸಬೇಕು ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ನಾವು ಮಾಡಿದ್ದೇವೆ ಹೊರತು ಯಾರೇ ಸಾರ್ವಜನಿಕರಿಗಾಗಲಿ ವರ್ತಕರಿಗಾಗಲಿ ತೊಂದರೆ ಮಾಡುವಂಥ ಉದ್ದೇಶ ಅಲ್ಲ. ಈಗಾಗಲೇ ಸರ್ಕಾರ ಮೋದಿಯವರು ಹೇಳಿದಂಥ ಸಂದರ್ಭ, ಚುನಾವಣೆಯೆಲ್ಲ ಮುಂಚೆ ಹೇಳಿದಂಥ ಸಂದರ್ಭದಲ್ಲಿ ಅವರು ಮಾತಿಗೆ ತಪ್ಪಿದ್ದಾರೆ. ಮತ್ತು ರಾಜ್ಯ ಸರ್ಕಾರವನ್ನು ಕೂಡ ಅವತ್ತು ನಾವು ನಿಮಗೆ ನೀರು ತರ್ತೇವೆ, ನಿಮ್ಮ ಕೆರೆಗೆ ನೀರನ್ನು ಬಿಡಿಸ್ತೇವೆ ಅಂತೇಳಿ ಮಾತನ್ನು ತಪ್ಪಿದ ಉದ್ದೇಶದಿಂದ ಇವತ್ತು ನಾವು ಹೋರಾಟಕ್ಕೆ ಬರಬೇಕಾಗಿದೆ, ಬಿಟ್ಟರೆ ಬೇರೆ ಉದ್ದೇಶ ಏನಿಲ್ಲ. ಇವತ್ತು ಏನು ಆರಂಭ ಮಾತ್ರ ಆಗಿದೆ ತಾಲೂಕಿನಲ್ಲಿ. ಇವತ್ತು ನನ್ನ ತಾಲೂಕಿನ ಎಲ್ಲ ಜನಗಳು ಅತ್ಯಂತ ಪ್ರೀತಿಪೂರ್ವಕವಾಗಿ ನಮಗೆ ಯಶಸ್ಸನ್ನು ತೋರಿಸಿದರೆ ನಾವು ನಿರಂತರವಾಗಿ ನಾಳೆ ಹೊಳಲ್ಕೆರೆಗೆ ಪಾದಯಾತ್ರೆಯನ್ನು ಮಾಡ್ತೇವೆ. ನಾಡಿದ್ದು ಇವತ್ತು ಏನು ಭದ್ರಾ ಮೇಲ್ದಂಡೆ ಆಫೀಸ್ ಮುಖ್ಯ ಕಚೇರಿ ಇದೆ ದುರ್ಗದಲ್ಲಿ ಮುತ್ತಿಗೆ ಹಾಕಿ ನಾವು ಇನ್ನೂ ಹೆಚ್ಚು ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ಹೋರಾಟವನ್ನು ಮಾಡಲಿದ್ದೇವೆ. ನನ್ನ ಆತ್ಮೀಯ ರೈತ ಬಾಂಧವರಿಗೆ ಕೆಲವು ತಾಲೂಕಲ್ಲಿ ಈ ಡ್ರಿಪ್ ಇರಿಗೇಷನ್ ಏನಿದೆ, ಇದು ಏನು ಇಸ್ರೇಲ್ ಮಾದರಿ ವಂಚಿತರಾಗಿದ್ದಾರೆ. ಎಲ್ಲಿ ಹೊಳಲ್ಕೆರೆ ತಾಲೂಕಿನಲ್ಲಿ ವಂಚಿತರಾಗಿದ್ದಾರೆ. ಅದು ನಮ್ಮ ಜಿಲ್ಲೆಯ ಒಂದು ತಾಲೂಕು. ಅವರಿಗೂ ಸಹ ಡ್ರಿಪ್ ಇರಿಗೇಷನ್ನ ಕೊಡಬೇಕು. ಅದ್ರ ಜೊತೆಗೆ ಇಲ್ಲಿ ನಮ್ಮ 9 ಕೆರೆಗಳಿಗೆ ನೀರು ಬಿಡ್ತಾ ಇಲ್ಲ. ನಮ್ಮದೇ ತಾಲೂಕಿನ ಹೆಬ್ಬಳ್ಳಿ, ಕಡವಾನಕಟ್ಟೆ, ತುಂಬಿನಕೆರೆ ಆ ಭಾಗದ ರೈತರಿಗೆ ಅದು ಎಡದಂಡೆ ನಾಳೆ ನೀರು ಕೊಡಕ್ಕೆ ಬರಲ್ಲ ಅಂತಾರೆ. ಅದು ಗೊತ್ತಿಲ್ಲ, ಎಡದಂಡೆನೋ ಬಲದಂಡೆನೋ ಗೊತ್ತಿಲ್ಲ. ಇಲ್ಲಿಯ ನಮ್ಮ ಜಿಲ್ಲೆ 6 ಜನ ಏನು ಇವತ್ತು ಶಾಸಕರು, ಉಸ್ತುವಾರಿ ಸಚಿವರು ಏನಿದ್ದಾರೆ ಅದ್ರ ಕಡೆ ಗಮನ ಕೊಟ್ಟು ಒಂದು ಕೆರೆಗೆ ಲಿಫ್ಟ್ ಮಾಡಿ ಆ ಲಿಫ್ಟಿಂದ ಇನ್ನು 6 ಕೆರೆ 8 ಕೆರೆ ತುಂಬತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ. ಮಲತಾಯಿ ಧೋರಣೆಯನ್ನು ಮಾಡಬಾರ್ದು. ಪ್ರಧಾನಮಂತ್ರಿ ಮೋದಿಯವರು ಅಷ್ಟೇ ಒಂದು ಸರ್ಕಾರ, BJP ಸರ್ಕಾರ ಮತ ಹಾಕುವಾಗ ಸಬ್ಕೆ ಸಾಥ್ ಸಬ್ಕೆ ವಿಕಾಸ್, ನನ್ನ ಚಿತ್ರದುರ್ಗ ಜಿಲ್ಲೆಯ ಮತದಾರ ಬಾಂಧವರೇ, ನಿಮಗೆ ನಾನು ಭದ್ರಾ ಮೇಲ್ದಂಡೆಗೆ 5,300 ಕೋಟಿ ಹಣವನ್ನು ನಾನು ಇಡ್ತಾ ಇದ್ದೀನಿ ಅಂತ ಹೇಳಿ
ಇವತ್ತು ಮಾತಿಗೆ ತಪ್ಪಿದ್ದಾರೆ ನರೇಂದ್ರ ಮೋದಿ ಅವರು. ಆ 5,300 ಕೋಟಿ ರೂಪಾಯಿಯನ್ನು ನಮಗೆ ಹಾಕಬೇಕೀಗ. ಅದನ್ನು ಹಾಕಿ ರಾಜ್ಯ ಸರ್ಕಾರವನ್ನು ತಿರುಪುಗೊಳಿಸಿ, ರಾಜ್ಯ ಸರ್ಕಾರನೂ ಇವತ್ತೇನು ಬಜೆಟ್ನಲ್ಲಿ ಒಂದು 5,000 ಕೋಟಿ ದುಡ್ಡನ್ನು ಇಟ್ಕೊಂಡು ಅವರೂ ಸಹ ಒಂದು ಬಜೆಟ್ನಲ್ಲಿ ಇಟ್ಕೊಂಡು ನಮ್ಮ ಜಿಲ್ಲೆಗೆ ನೀರು ಹರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ರೈತರ ಹಿತ ಕಾಪಾಡುವಲ್ಲಿ ಭಾಳ 2 ಸರ್ಕಾರಗಳು ವಿಫಲ ಆಗಿದ್ದಾವೆ. 2 ಸರ್ಕಾರನೂ ಸಹ ರೈತರ ಹಿತ ಕಾಪಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿ. ಹೊಸಹಳ್ಳಿ ಚಂದಣ್ಣ ಅಂತ ಕರ್ನಾಟಕ ರಾಜ್ಯದ ರಾಜ್ಯಾಧ್ಯಕ್ಷನಾಗಿ ರೈತ ಸಂಘದಲ್ಲಿ ಕೆಲಸ ಮಾಡ್ತಿದ್ದೀನಿ. ಹೊಸದುರ್ಗ ತಾಲ್ಲೂಕಿನಲ್ಲಿ ಅತ್ಯಮೂಲ್ಯವಾಗಿ ನೀರಾವರಿ ವ್ಯವಸ್ಥೆ ಬೇಕಾಗಿದೆ. ಈ ಭಾಗದಲ್ಲಿ ಇಡೀ ವಿಶ್ವಕ್ಕೆ ಮಾದರಿಯಾದಂಥ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಶಿಷ್ಯರಂಥವರು, ಅವರು ಗರಡಿ ನುಡಿದಂಥ ಹಿರಿಯ ಹೋರಾಟಗಾರರು ಈ ಜಿಲ್ಲೆಯಲ್ಲಿದ್ದಾರೆ. ನಾನು ಸಹ ಪಕ್ಕದ ತುಮಕೂರು ಜಿಲ್ಲೆಯವರು, ರಾಜ್ಯಾಧ್ಯಕ್ಷರಾಗಿ ನಾನು ಒಂದು ಕಡೆ ಕೆಲಸ ಮಾಡ್ತಾ ಇದ್ದೀನಿ. ಮತ್ತೆ ನಮ್ಮ ತುಮಕೂರು ಜಿಲ್ಲಾಧ್ಯಕ್ಷರು ಕೆ ಈಶ್ವರಪ್ಪ ಅಂತ ಬಂದವರೇ, ಚಿಕ್ಕನಹಳ್ಳಿ ತಾಲೂಕು ಅಧ್ಯಕ್ಷರು ಕರಿಯಪ್ಪ ಅಂತ ಹೇಳಿ, ಗುಬ್ಬಿ ತಾಲೂಕು ಅಧ್ಯಕ್ಷರು ಮಲ್ಲಿಕಾರ್ಜುನ್, ತುರುವೇಕೆರೆ ತಾಲೂಕು ಅಧ್ಯಕ್ಷರು ಬಂದಿದ್ದಾರೆ. ಇವತ್ತು ನಾವು ಒಂದು 18 ಜನ ಮಾತ್ರ ಬಂದಿದ್ದೀವಿ ಪಕ್ಕದ ಜಿಲ್ಲೆಯಿಂದ. ಈ ಭಾಗಕ್ಕೆ ಸರ್ಕಾರ ನೀರಾವರಿಗೊಳಿಸಬೇಕು. ನಾವು ಹುಟ್ಟಿನಿಂದ ನೋಡ್ತಾ ಇದ್ದೀವಿ, ಬರೀ ಆಶ್ವಾಸನೆಗಳು ಕೊಡದೇ ಆಗೈತೆ. ಇನ್ನು ಆ ರೀತಿ ನಡೆಯೋದಿಲ್ಲ. ನಾವೆಲ್ಲರೂ ಸಹ ಈ ಭಾಗಕ್ಕೆ ನೀರಾವರಿ ಮಾಡೋವರೆಗೂ ನಾವು ಯಾವುದೇ ಕಾರಣಕ್ಕೂ ಈ ಚಳವಳಿಗಳಿಗೆ ಹೆಚ್ಚಿನ ಜನ ಕರ್ಕೊಂಬಂದು ಸಹಕರಿಸ್ತೀವಿ. ಮುಂದೊಂದಿನ ಬೆಂಗಳೂರು ಪಾದಯಾತ್ರೆ ಮಾಡೋ ಒಂದು ರೀತಿಯಲ್ಲಿ ಇವರು ಈ ಭಾಗದ ಹೋರಾಟಗಾರರು ಸಿದ್ಧವಾಗಿದ್ದಾರೆ. ಹಾಗಾಗಿ ಈ ಭಾಗದಲ್ಲಿ ಇನ್ನೂ ಮಹಿಳೆಯರು ಹೆಚ್ಚಿನದಾಗಿ ಸಹಕರಿಸಬೇಕು. ನಾವು ಅವತ್ತಿಂದ ಚಳವಳಿ ಮಾಡ್ತಿದ್ರು ಕೂಡ ಇವತ್ತಿನವರೆಗೂ ಯಾವುದೇ ರಾಜಕೀಯ ವ್ಯಕ್ತಿಗಳು, ಯಾವುದೇ ಪಕ್ಷದವರು ನಮ್ಗೆ ಬಂದು ಇಲ್ಲಿವರೆಗೂ ಮಾತಾಡ್ಸಿಲ್ಲ. ಏನಾಗಿದ್ದೀರಾ, ಸತ್ತಿರ ಬಿಟ್ಟಿರ ಅಂತಲೂ ಕೇಳಿಲ್ಲ. ಇಡೀ ನಾವು 29 ಕೋಟಿಗೂ ಅನ್ನ ಕೊಡ್ತಕ್ಕಂಥ ಅನ್ನದಾತರು ಎಲ್ಲಿ ಭಾಷಣ ಮಾಡಿದ್ರು ಈ ದೇಶದ ಬೆನ್ನೆಲುಬು ರೈತರು, ಈ ದೇಶದ ಅನ್ನದಾತರು ರೈತರು ಅಂತ ಹೇಳಿ ಇವತ್ತು ನಮ್ಮ ಬೆನ್ನು ಮೂಳೆ ಮುರಿದು ಬೀದಿ ಕೂತರು ಕೂಡ ಇವತ್ತು ನಮ್ಮನ್ನು ನೋಡ್ತಾ ಇಲ್ಲ. ನಿಜವಾಗ್ಲೂ ಕೂಡ ಇದೇ ರೀತಿ ಅವ್ರು ಮುಂದುವರೆದಿದ್ದೆ ಆದರೆ ನಮ್ಮ ಚಳುವಳಿಯ ಬದಲಾವಣೆಗಳಾಗ್ತವೆ. ಚಳುವಳಿಯ ಬದಲಾವಣೆ ಮಾಡಿ ಬೇರೆ ಬೇರೆ ರೀತಿ ಚಳುವಳಿಗಳನ್ನು ಮಾಡಿ ನಾವು ಮುಂದಿನ ದಿನದಲ್ಲಿ ಕಾನೂನನ್ನು ಕೈಗೆತ್ತಿಕೊಳ್ಳೋದು ಗ್ಯಾರಂಟಿ. ರೈತ ಸಂಘದಿಂದ ನೀರಾವರಿಯನ್ನು ಸಮಗ್ರ ನೀರಾವರಿ ಆಗಬೇಕು ಅಂತೇಳಿ ಎಲ್ಲ ಕೆರೆಗಳಿಗೆ ನೀರನ್ನು ತುಂಬಿಸಬೇಕು ಅಂತೇಳಿ ರೈತ ಸಂಘಟನೆ ಹೋರಾಟ ಮಾಡ್ತಾ ಇದೆ. ಅದಕ್ಕೆ ಹೊಸದುರ್ಗ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದಿಂದಲೂ ಕೂಡ ನಾವು ಅದಕ್ಕೆ ಬೆಂಬಲವನ್ನು ಘೋಷಿಸ್ತಾ ಇಷ್ಟೇ ನಮ್ಮ ಉದ್ದೇಶ. ಬರುವ ಡಿಸೆಂಬರ್, ಪ್ರತಿ ವರ್ಷದ ಡಿಸೆಂಬರ್ ಅಂದರೆ ಈ ಭಾಗದ ಜನ ನೀರಿಗಾಗಿ ಹಾಹಾಕಾರ ಪಡ್ತಾರೆ. ನಮ್ಮ ಗೋವುಗಳಿಗೆ ನೀರಿಲ್ಲ ರೀ, ನಮ್ಮ ಮಕ್ಕಳಿಗೆ ನೀರಿಲ್ಲ, ಕುಡಿಲಿಕ್ಕೆ ನೀರಿಲ್ಲ, ದನ ಕರುಗಳಿಗೆ ನೀರಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಬದುಕ್ತಿರುವಾಗ ಇಂಥ ಬರದ ನಾಡಿನಲ್ಲಿ ನಂಜುಂಡಪ್ಪ ವರದಿನಲ್ಲಿ ಅತ್ಯಂತ ಹಿಂದುಳಿದ ವರ್ಗದ ತಾಲೂಕುಗಳಲ್ಲಿ ಅತ್ಯಂತ ಕೆಳಮಟ್ಟದಲ್ಲಿದೆ ಹೊಸದುರ್ಗ ತಾಲೂಕು. ಇಡೀ ಜಿಲ್ಲೆಯ ಎಲ್ಲ ತಾಲೂಕುಗಳಿಗೆ ನೀರಾವರಿ ಆಗಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಸಂಘಟನೆ ಹೋರಾಟ ಮಾಡ್ತಾ ಇದೆ. ನಿಜವಾಗ್ಲೂ ಕೂಡ ಪಾರದರ್ಶಕವಾಗಿ ನಮ್ಮ ರೈತ ಸಂಘ ನಿಜವಾಗ್ಲೂ ಕೂಡ ಅತ್ಯಂತ ಯಶಸ್ವಿಯಾದ ಹೋರಾಟ ಮಾಡ್ತಾ ಇದ್ದಾರೆ. ದಯಮಾಡಿ ಇದಕ್ಕೆ ಸಂಬಂಧಪಟ್ಟವರು ನಮಗೆ ತಕ್ಷಣ ನಮ್ಮ ಹೋರಾಟವನ್ನು ಹತ್ತಿಕ್ಕುವ ಕೆಲಸವನ್ನು ಮಾಡೋದಾದರೆ ಅದಕ್ಕೆ ಯಾವತ್ತು ಎಲ್ಲ ಪ್ರಾಣಕ್ಕೂ ತ್ಯಾಗಕ್ಕೂ ರೆಡಿಯಾಗಿರ್ತೀವಿ. ನಾವು ನೀರು ಬೇಕು ನಮ್ಗೆ ಅಷ್ಟೇ, ಇನ್ನೇನು ಉದ್ದೇಶ ಇಲ್ಲ. ನಮ್ಮ ಉದ್ದೇಶ ಸ್ವಾರ್ಥ ಅಲ್ಲ. ನನ್ನ ಜನಗಳಿಗೆ, ನನ್ನ ಮುಂದಿನ ಪೀಳಿಗೆಗೆ ಬದುಕಲಿಕ್ಕೆ ನೀರಾವರಿ ಯೋಜನೆಗಳನ್ನು ಮಾಡ್ಕೊಳ್ಳಿಕ್ಕೆ, ಹಸಿರು ನಾಡನ್ನು ಮಾಡಲಿಕ್ಕೆ ಕೇವಲ 70 ಕಿಲೋಮೀಟರ್ ದೂರದಲ್ಲಿದೆ ಭದ್ರಾ ಡ್ಯಾಮ್. ಕೇವಲ 70 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಭದ್ರಾ ಡ್ಯಾಮ್ನ ನಮಗೆ ನೀರು ಸಿಗ್ತಿಲ್ಲ. 150-200 ಕಿಲೋಮೀಟರ್ಗೆ ಹೋಗುವಂಥ ರೈತರ ನೀರು ಕೊಟ್ಟಿದ್ದಾರೆ. ನಮಗೆ ಅವ್ರಿಗೊಂದು ನ್ಯಾಯನಾ? ಎಡದಂಡೆ ಬಲದಂಡೆ ಏನು ರೀತಿ ವ್ಯವಸ್ಥೆ? ದಯಮಾಡಿ ಯಾವುದೇ ವೈಜ್ಞಾನಿಕ ಕಾರಣಗಳನ್ನ ಹೇಳಿದರೆ ನಮ್ಮ ತಾಲೂಕಿಗೆ ಸಮಗ್ರ ನೀರಾವರಿ ಆಗಬೇಕು, ಎಲ್ಲ ಕೆರೆಗಳಿಗೆ ನೀರನ್ನು ತುಂಬಿಸಬೇಕು ಅಂತೇಳಿ ನಮ್ಮ ಪತ್ರಕರ್ತರ ಸಂಘ, ರೈತ ಸಂಘದ ಜೊತೆಗೂಡಿ ನಾವು ಈ ಹೋರಾಟವನ್ನು ಮಾಡ್ತೀವಿ. ನಮಸ್ತೆ ರೈತ ಮಿತ್ರರೇ.
ಸುಮಾರು 4ನೇ ತಾರೀಕಿಂದ ಫೆಬ್ರವರಿ 4ರಿಂದ ಶುರುವಾಗಿರೋ ಚಳುವಳಿ ಇದು. ಬೆದ್ರಾ ಮೇಲ್ದಂಡೆಯ ಕಾಮಗಾರಿ ವೇಗವನ್ನು ಹೆಚ್ಚಿಸಬೇಕು ಅಂತೇಳಿ ಗಾಂಧಿ ವೃತ್ತದಲ್ಲಿ ಸಾವಿರಾರು ಜನ ರೈತರ ಸಮ್ಮುಖದಲ್ಲಿ ನಡೆದಂಥ ಚಳುವಳಿ ಇದು. ಮಾಧ್ಯಮ ಮಿತ್ರರೆಲ್ಲ ನೋಡಿದ್ದೀರಾ, ತಾವೆಲ್ಲರೂ ಸುದ್ದಿ ಪ್ರಸಾರ ಮಾಡಿದ್ದೀರಾ. ಮೊದಲನೇದಾಗಿ ತಮಗೆಲ್ಲ ಧನ್ಯವಾದಗಳು. ಇವತ್ತು ಹೊಸದುರ್ಗ ಪೂರ್ತಿ ಬಂದಿದೆ. ಇದಕ್ಕೆ ಹೊಸದುರ್ಗ ತಾಲ್ಲೂಕಿನ ನಮ್ಮ ಆಟೋ ಚಾಲಕ ಸಂಘದವರು ಮತ್ತು ವರ್ತಕ ಸಂಘದವರು, ಜ್ಯುವೆಲರಿ ಅಸೋಸಿಯೇಷನ್ ಅವರು, ಗಾರ್ಮೆಂಟ್ಸ್ ಅಸೋಸಿಯೇಷನ್ ಅವರು, ಎಲೆಕ್ಟ್ರಾನಿಕ್ ಶಾಪ್ ಅಸೋಸಿಯೇಷನ್ ಅವರು, ಎಲ್ಲ ರೈತ ಬಾಂಧವರು, ರೈತ ಮಹಿಳೆಯರು, ಸ್ಪೆಷಲಾಗಿ ನಮ್ಮ ತಾಯಂದಿರು ಇವತ್ತು ಬಂದು ಬಂದನ್ನು ಯಶಸ್ವಿ ಮಾಡಿದ್ದಾರೆ. ಇವತ್ತು ರೈತನ ಜಮೀನಿಗೆ ನೀರು ಹರಿದ್ರೆ ಹಸಿರು, ನಮ್ಮ ಭೂಮಿಗಳಿಗೆ ನೀರು ಹರಿದ್ರೆ ಹಸಿರು. ರೈತ ಸಿಡಿದಿದ್ರೆ ಹೊಸ ಕ್ರಾಂತಿನೇ ಆಗುತ್ತೆ ಅಂತ ಇಡೀ ಜಿಲ್ಲೆಯಾದ್ಯಂತ ಇವತ್ತು ಪ್ರೂವ್ ಮಾಡ್ತಾ ಇದ್ದೀವಿ. ದಶಕಗಳೇ ಕಳೆದ್ರೂ ನಾವು ಭದ್ರಾ ಮೇಲ್ದಂಡೆ ನೀರನ್ನು ಇನ್ನೂ ತಗೊಳಕ್ಕಾಗಿಲ್ಲ. ಯಾರನ್ನಾದರೂ ಕೇಳಿದ್ರೆ ನಮ್ಮ ಮನೆ ಬರ ಸ್ವಾಮಿ ಅಂತಾರೆ. ನಮ್ಮ ಮನೆ ಬರನ ಇದು? ಖಂಡಿತ ನಮ್ಮ ಮನೆ ಬರಲ್ಲ. ಇದು ನಮ್ಮ ವ್ಯವಸ್ಥೆಯ ವೈಫಲ್ಯ ಇದು ಅಲ್ವಾ? ಇಡೀ ನಮ್ಮ ವ್ಯವಸ್ಥೆಯ ವೈಫಲ್ಯ, ನಮ್ಮಲ್ಲಿರೋ ಒಗ್ಗಟ್ಟಿನ ಕೊರತೆ, ನಮ್ಮ ರೈತ ಬಾಂಧವರಲ್ಲಿರೋ ಸ್ವಾಭಿಮಾನದ ಕೊರತೆ. ನಾವಿವತ್ತು ನೋಟಿಗೆ ಸರಾಯಿಗೆ ದುಡ್ಡು ಓಟ್ಗಳನ್ನ ಮಾರ್ಕೊಂಡು ಇವತ್ತು ನಾವಿವತ್ತು ಬೀದಿಲಿ ಕೂತಿದ್ದೀವಿ. ಈ ನಷ್ಟ ಎಲ್ಲ ಬರ್ಸ್ಕೊಡ್ಬೇಕಲ್ಲ ಸರ್ಕಾರ ನಮಗೆ. ರೈತ ಗುಡುಗಿದ್ರೆ ವಿಧಾನಸೌಧದಲ್ಲಿರೋರು ನಡಗಬೇಕು ಇವತ್ತು. ಅಂಥ ಪರಿಸ್ಥಿತಿ ಇದೆಯಾ ನಮಗೆ ಇವತ್ತು ರೈತ ಸಂಘಟನೆಗೆ, ರೈತ ಬಾಂಧವರಿಗೆ? ಯಾಕೆ ರೈತ ಸಂಘಟನೆ ಇದೆ ಇವತ್ತು? ಒಬ್ರು ಆ ಪಕ್ಷಕ್ಕೆ ಸಪೋರ್ಟು, ಒಬ್ರು ಈ ಪಕ್ಷಕ್ಕೆ ಸಪೋರ್ಟು, ಇನ್ನೊಬ್ಬ ಪಕ್ಷಕ್ಕೆ ಸಪೋರ್ಟು. ಎಲ್ಲರನ್ನೂ ಹೊಡೆದು ಬೇರೆ ಬೇರೆ ಮಾಡಿಬಿಟ್ಟಿದ್ದೀವಿ ಎಲ್ಲರನ್ನೂ. ಅದಕ್ಕಾಗಿ ಭದ್ರಾ ಮೇಲ್ದಂಡೆ ಯೋಜನೆಯ ಸ್ಪೀಡನ್ನು ಜಾಸ್ತಿ ಮಾಡಿ ಈ ಮಳೆಗಾಲ ಸ್ಟಾರ್ಟ್ ಆಗೋ ವರ್ಷದಲ್ಲಿ ಜೂನ್ ಜುಲೈ ಒಳಗಡೆ ನೀರನ್ನು ಹರಿಸಲೇಬೇಕು. ರಕ್ತ ಕೊಡ್ತೀವಿ, ನೀರು ಬಿಡಲ್ಲ. ರಕ್ತ ಕೊಡ್ತೀವಿ, ನೀರು ಬಿಡಲ್ಲ. ಇದು ನಮ್ಮ ಧ್ಯೇಯ ವಾಕ್ಯ. ನೀರು ಬಿಡೋವರೆಗೂ ಹೋರಾಟ ನಡೆಯುತ್ತೆ. 13ನೇ ತಾರೀಕು ಜಿಲ್ಲಾಧಿಕಾರಿಗಳ ಕಚೇರಿ ಮುತ್ತಿಗೆ ಆಗುತ್ತೆ. ತಮ್ಮೆಲ್ಲರ ಸಹಕಾರ ಹೀಗೆ ಇರಲಿ. ನಮಸ್ತೆ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ರಿಯಲ್ ಒನ್ ನ್ಯೂಸ್ ಸತ್ಯ ದರ್ಶನದ ಸುದ್ದಿವಾಹಿನಿ. ಹೆಚ್ಚಿನ ಸುದ್ದಿಗಳಿಗಾಗಿ ರಿಯಲ್ ಒನ್ ನ್ಯೂಸ್ ಸತ್ಯ ದರ್ಶನ ಸುದ್ದಿವಾಹಿನಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ.